Hello guys, welcome back to ಚೆರಿಮಾ ಕನ್ನಡ ವ್ಲಾಗ್ಸ್. ಗೈಸ್ ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ. ಸೊ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕಿರಣ್ದು ಬರ್ಡೇ. ಸೊ ನಿನ್ನೆ ನೈಟೇ ಕಿರಣ್ ನನಗಂತೂ ನೀನೇನು ಗಿಫ್ಟ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಚೆನ್ನಾಗಿ ಮಲಗಕ್ಕೆ ಬಿಟ್ಬಿಡು, ಎಬ್ಬಿಸ್ಬೇಡ ಅಂತ ಹೇಳಿದ. ಸೊ ಅದಕ್ಕೆ ಇವಾಗ 12 o'clock ಆಗಿದೆ. ಸೊ ಇವಾಗ ಎಬ್ಬಿಸಿ ಬ್ರೇಕ್ಫಾಸ್ಟು ಮಾಡಿಲ್ಲ, ಇನ್ನೇನು ಮಧ್ಯಾಹ್ನದ ಊಟ ಮಾಡಬೇಕು. ಟೆಂಪಲ್ಗೆ ಹೋಗೋಣ ಅಂತ ನೆನ್ನೆನೇ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಇನ್ಮೇಲೆ ಯಾವ ಟೆಂಪಲ್ಗೆ ಹೋಗೋದು ಏನು ಅಂತ ಗೊತ್ತಿಲ್ಲ ನನಗೆ. ಸೊ ಏನು ಪ್ಲ್ಯಾನ್ ಏನು ಅಂತ, ಬಟ್ ಆಚೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಕಿರಣ್ ಇದು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಹಾಗೆಯೇ ಮಾರ್ನಿಂಗೇ ಕಿರಣ್ ಅವರ ಬೆಸ್ಟ್ ಫ್ರೆಂಡ್ ಬಂದು ಕೇಕ್ ಕಟ್ ಮಾಡಿಸಿದ್ದಾರೆ. ಆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ಒಂದ್ಸತಿ ನೋಡ್ಕೊಂಡು ಬನ್ನಿ. ಗೈಸ್, ನಮ್ಮ ಕಿರಣ್ ಅವರ ಬೆಸ್ಟ್ ಫ್ರೆಂಡ್ ಮಾರ್ನಿಂಗ್ ಬಂದು ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ನಾನಂತೂ ಮಾಡಿಸ್ಲಿಲ್ಲ ಅಕ್ಕ, ಏನು ಮಾಡಿಸ್ಲಿಲ್ಲ. ನಾನು ನೈಟ್ ಕೇಕ್ ಕಟ್ ಮಾಡಿಸ್ದೆ ಅಷ್ಟೇ. ನಾಚ್ಕೋಬೇಡಿ ಅಕ್ಕ. ಎಲ್ಲೋದ್ರೂ ಈ ಜರ್ಕಿನ್ ಮಾತ್ರ ಬಿಡಬೇಡ. ಜೋಗ ಬಿಡ್ತೀರಿ. ಹ್ಯಾಪಿ ಬರ್ಡೇ ಮೈ ಫ್ರೆಂಡ್ ಅಂತನಾ. ಅಲ್ಲೇ ನಿಂತ್ಕೊಳ್ಳಿ. ಹ್ಯಾಪಿ ಬರ್ಡೇ ಟು ಯು. ಹೇಳಿ. ಹೇಳಿ ಅಕ್ಕ, ಹ್ಯಾಪಿ ಬರ್ಡೇ ಅಂತ. ಕೊಂಡು ಬಂದ್ರಲ್ಲ. ಸೊ ಇವತ್ತು ನಮ್ಮ ಪ್ಯಾಕಿಂಗ್ ಡೇ. ಸೊ ಒಂದು ವಾರಕ್ಕಾಗಷ್ಟು ನಾನು ಪ್ಯಾಕ್ ಮಾಡ್ಕೋಬೇಕು. ಏನೇನು ಪ್ಯಾಕ್ ಮಾಡ್ಕೋತೀನಿ, ಏನಕ್ಕೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ, ಈ ವ್ಲಾಗಲ್ಲೇ ಹೇಳ್ತೀನಿ. ಸೊ ಇವತ್ತು ಫುಲ್ ಪ್ಯಾಕಿಂಗ್ ಮಾಡಬೇಕು ಗೈಸ್. ಕಿರಣ್ದು ಬರ್ಡೇ ಎಲ್ಲ ಮುಗಿಸ್ಕೊಂಡು ಬಂದು ಪ್ಯಾಕಿಂಗ್ ಮಾಡ್ತೀನಿ. ಫೈನಲಿ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀವಿ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ನಾವು, ಆಬ್ವಿಯಸ್ಲಿ ಅಲ್ಲಿಗೆ ಹೋಗೋದು. ಆ್ಯಕ್ಚುಲಿ ಆರತಿ ಕೊಡೋಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವನು ಎದ್ದಿರೋ ಟೈಮಿಂಗ್ಸ್ಗೆ ಅಲ್ಲಿ ಹೋಗಿ ಬರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ. ಹಾಗೇನೆ ಒಂದೆರಡು ರೀಲ್ಸ್ ಮಾಡಿಕೊಂಡು ಏನಾದರೂ ತಿನ್ಕೊಂಡು ಬರ್ತೀವಿ. ಬಾಪು ಸರಿ, ನಾನೇ ಮಾತಾಡ್ತಾ ಇದ್ದೀನಿ. ನಮ್ಮ ಬರ್ಡೇ ಬಾಯ್ನ ಮಾತಾಡ್ಸೋಣ. ಬಾ ಮಾತಾಡು. ಹಾಯ್ ಗಾಯ್ಸ್, ಎಲ್ಲರೂ ಯಾರ್ಯಾರು ವಿಶ್ ಮಾಡಿದ್ದೀರಾ? ತುಂಬಾ ಜನ ವಿಶ್ ಮಾಡ್ತಾ ಇದ್ದಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಆಗಿರ್ಬೋದು. ಸೊ ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ರಿಪ್ಲೈ ಕೊಡ್ತೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ನಾನು ಸ್ವಲ್ಪ ನಿನ್ನೆ ಬಂದಿದ್ದು ಡ್ಯೂಟಿಯಿಂದನೂ ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ರೆಸ್ಟ್ ಮಾಡ್ತಾ ಇದ್ದೆ. ಸೊ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಸೊ ಯಾರು ಬೇಜಾರು ಮಾಡ್ಕೊಬೇಡಿ, ಓಕೆನಾ? ಸೊ ಗೈಸ್, ವೆಲ್ಕಮ್ ಟು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಈ ಕಡೆ ಬಂದು ದೇವಸ್ಥಾನ ಏನೇನೋ ಮಾತಾಡೋಣ. ಮತ್ತೆ ಸುಮಾರು ಇದೆ. ತುಳಸಿ ಅಂತ, ತುಳಸಿ ರೆಸ್ಟೋರೆಂಟ್ ಸಚಿನ ತುಳಸಿ. ಅದೇ ಒಂದು ಮೈಸೂರು ಬೀಟ್ ಹಾಕೋ ಬರೋಣ. ಸೊ ಆಲ್ಮೋಸ್ಟ್ ನಾವು ಬಂದರೆ ನಾವೆಲ್ಲ ಹೋಗಲ್ಲ, ಹೋದ್ರೆ ನಾವು ಬೆಟ್ಟಕ್ಕೆ ಹೋಗೋದು. ಸೊ ಯಾಕಂದರೆ ನಾವು ಚಾಮುಂಡಿ ಬೆಟ್ಟ ರೀಚ್ ಆಯಿತು. ಇನ್ನು ತುಂಬ ಅಂತೂ ಸಖತ್ ಬಿಸಿಲು. ಸೊ ನಮ್ಮ ಹುಡುಗ ಸಚಿನ್ ಹೋಗಿ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದಾನೆ. ಮಗ ಅಲ್ಲೇ ಹಾಕ್ಬಿಡು. ಹಾಂ, ಏನಪ್ಪ ನೀನು. ಸೊ
ಸಾಕು ಬಿಡು. ನೆಕ್ಸ್ಟ್ ಇನ್ನ ಬೆಟ್ಟದ ಮೇಲ್ಗಡೆ ಹೋಗ್ಬೇಕು. ಸೊ ತುಂಬಾ ಹೆವಿ ಬಿಸಿಲು. ಸೊ ಒಳಗಡೆ ಅಂತೂ ಹೋಗಕ್ಕಾಗಲ್ಲ. ಸೊ ಗೈಸ್ ಕಾಲ್ ಇಡಕ್ಕಾಗಲ್ಲ, ಅಷ್ಟು ರಶ್ ಇದೆ. ಸೊ ಶನಿವಾರ ಭಾನುವಾರ ಅಂತೂ ಬರಕ್ಕೆ ಹೋಗ್ಬಾರ್ದು ಬೆಟ್ಟಿಗೆ, ಯಾಕಂದ್ರೆ ತುಂಬಾನೇ ರಶ್ ಇರುತ್ತೆ, ಏನು ನೋಡಕ್ಕೆ ಆಗಲ್ಲ. ಬೇರೆ ಟೈಮಲ್ಲಿ ಬಂದು ಶುಕ್ರವಾರ ಬನ್ನಿ, ಬೇರೆ ಟೈಮಲ್ಲೆಲ್ಲ ಬನ್ನಿ, ತುಂಬಾನೇ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ತಾಯಿ ದರ್ಶನ ಕೂಡ ಆಗುತ್ತೆ. ಸೊ ಇವಾಗ ಏನಂತಂದ್ರೆ ನೋಡಿ ಎಷ್ಟು ಅಲ್ಲಿ ಬ್ಯಾಕ್ ಕ್ಯಾಮ್ರಾ ಅಲ್ಲಿ ಇಡಕ್ ಜಾಗ ಇಲ್ಲ, ಅಷ್ಟು ರಶ್ ಇದೆ, ಫುಲ್ ರಶ್ ಇದೆ. ಇನ್ನು ಅದರಲ್ಲೂ ಚಪ್ಪಲಿ ಬಿಟ್ರೆ ಚಪ್ಪಲಿನೇ ಎತ್ಕೊಂಡು ಹೋಯ್ತಾರೆ, ಅಷ್ಟೊಂದು ನಾವಿಬ್ರು ಚಪ್ಪಲಿನೇ ಎತ್ಕೊಂಡು. ಸೊ ಮತ್ತೆ ನೆಲ ಅಂತೂ ಫುಲ್ ಸುಡ್ತೈತೆ, ಕಾಲಿಟ್ರೆ ಬಗ ಬಗ ಅಂತ ಹತ್ತಿ ಉರ್ದೋಯ್ತೈತೆ ಅಷ್ಟು. ಸೊ ಇವಾಗ ಟೆಂಪಲ್ ಸಹ ಕ್ಲೋಸ್ ಆಗಿದೆ. ಹೇಗೆಲ್ಲ ಮನೆಗೆ ಹೊಂಟೋಗಿರ್ತೀವಿ. ರೀಲ್ಸ್ ಮಾಡೋಣ ಅಂತ ಬಂದ್ವಿ, ಬಟ್ ಇಲ್ಲಿ ಟೆಂಪಲ್ ಕ್ಲೋಸ್ ಆಗಿದೆ. ಸೊ ಟೆಂಪಲ್ ಇಂದ ಈಚೆ ಮಾಡ್ಬೋದು, ಒಳಗಡೆ ಮಾಡಕ್ಕೆ 3 ಗಂಟೆ ಮೇಲೆ ಓಪನ್. ಓಕೆ, ಇದರಲ್ಲಿ ಹಿಂಗೂ ಮಾಡ್ಬೋದು, ಚೆನ್ನಾಗಿದೆ. ಮಾಡೋಣ ಇರು, ಅದಕ್ಕೆ ಸರ್ಚ್ ಮಾಡ್ತಿದ್ದೀನಿ. ಇವಾಗ ಸಾಂಗ್ ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ. ಸರಿ, ಓಕೆ, ಬಾಯ್. ಯಾರೆಲ್ಲ ಈ ಚಿಕ್ಕ ವಯಸ್ಸಲ್ಲಿ ಹಣ್ಣೆಲ್ಲ ತಿಂದಿದ್ದೀರಾ? ನಮ್ಮಲ್ಲಿ ಉಣ್ಣಿಪಣ್ಣು ಅಂತ ಹೇಳ್ತಾರೆ, ನಮ್ಮ ಕಡೆ ಕೂರ್ಗ್ ಕಡೆ ಉಣ್ಣಿಪಣ್ಣು. ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ. ಅದನ್ನು ನಡೀತಾ ಇದೆ ಬೆಟ್ಟ ಇದು ಮಾಡಿರೋದು ಗೈಸ್. ಇಲ್ಲಿ ನೋಡಿ 2052 ಆಕ್ಚುಲಿ ಇದು ಯಾರು ನೋಡೇ ಇಲ್ಲ ಬಿಡಿ, ಅಬ್ಸರ್ವ್ ಮಾಡೇ ಇಲ್ಲ ನೀವು. 2050ರಲ್ಲಿ 2005 ಶಿವ ಏನೋ ಒಂದು ಮ್ಯಾಜಿಕ್ ಮಾಡ್ತಾಳೆ ಅಂತಿದ್ದು. ಇದರಲ್ಲಿ 5 ಎತ್ಕೋತೀನಿ, ಆಯ್ತಾ? ಅಯ್ಯೋ 5 ಎತ್ಕೊಂಡೆ ತಾನೆ? ತಿನ್ಕೊಬಿಡ್ತೀರಾ? ಒಂದೊಂದು ಬಾಯಿಗೆ ಹಾಕ್ತೀನಿ, ಕಚ್ತೀನಿ. 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 ಹೇಳು. ತಿನ್ಬಿಡಿ. ಈಗ ಎಲ್ಲಾನು ಕಚ್ಚಿದ್ದಾನೆ. ಇನ್ನೊಂದು ಐತಲ್ಲ, ಇದು ಬಿಡು. 4 ಕಚ್ಚಿದ್ರೆ. 4 ಕಚ್ಚಿದ್ದೀನಿ ಎಲ್ಲಾನು. ಇಲ್ಲ, ನಾನು 5 ನಿನ್ ಕಣ್ಣು ಇಲ್ಲ, 5 ನಿನ್ ಕಣ್ಣು ಮುಂದೆ ತಾನೆ ಹಿಂಗ್ ಬಾಯಿಗೆ ಹಾಕಿದಿಲ್ಲ. ಏನಿಲ್ಲ, 2 ಫಸ್ಟೇ ಬಾಯಿಗೆ ಹಾಕೋಬಿಟ್ಟು ಬೈಲಿ ಮ್ಯಾಜಿಕ್ ಮಾಡ್ತೀನಿ ನೋಡ್ಬೇಕಾರೆ ಏನು ಇಲ್ಲ. ಫಸ್ಟಿಂದ ಹೆವಿ ಬಿಸಿಲು, ಅದಕ್ಕೆ ಲೆಸ್ಸಿ. ಹೇಗಿದೆ ಲೆಸ್ಸಿ ಮೇಡಮ್? ಸೊ ಗೈಸ್, ಈಗ ಬೆಟ್ಟ ಎಲ್ಲ ಇಳ್ದಾಯ್ತು. ಸೊ ಇನ್ನೇನು ಇವಾಗ ಮನೆಗೆ ಹೋಯ್ತಾ ಇದ್ದೀವಿ. ಫಸ್ಟ್ ಊಟ ಗೀಟ ಮಾಡ್ಕೊಂಡು ಆಮೇಲೆ ಮುಂದಿನ ಪ್ಲ್ಯಾನ್ ಏನಂತ ಅಂದ್ಬಿಟ್ಟು ಮನೇಲಿ ಕುತ್ಕೊಂಡು ಯೋಚನೆ ಮಾಡ್ತೀವಿ. ಒಂದು ಅರ್ಧ ಗಂಟೆ ನಿದ್ದೆ ಮಾಡ್ಬಿಟ್ಟು. ಏನಂತೀರಾ? ನಿದ್ದೆ ಮಾಡೋದು ಬಿಟ್ಟರೆ ಬೇರೆ ಇದೇ ಇಲ್ಲ. ಒಂದ್ಸ ಕರೆಕ್ಟ್ ಟೈಮ್ ನಿದ್ದೆ ಮಾಡಬೇಕು, ಆಯ್ತಾ? ಏನೋ ಊಟ ಮಾಡೋ ಟೈಮಲ್ಲಿ ತಿಂಡಿ ಮಾಡೋಕ್ಕಾಗತ್ತಾ? ಇರ್ತಾನೆ ಜನ ಇಟ್ಬಿಟ್ರೆ ಕ್ಯಾಮ್ರಾ ಆನ್ ಮಾಡಿದ್ರೆ ಜೋರಾಗಿ ಕಿಚ್ಕೊಳ್ಳೋದು. ಸೊ ಅವೆಲ್ಲ ಇರಬೇಕು. ಅವೆಲ್ಲ ಏನು ಗೊತ್ತಾ, ಇವಾಗ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಬೇಕು. ಸೊ ನಿಮ್ಗಳಿಗೂ ಬೇಕು. ಎಂಟರ್ಟೈನ್ಮೆಂಟ್. ಸೊ ಗೈಸ್, ವಿಡಿಯೋ ಮಾಡ್ತಾ ಇದ್ದಾರೆ ಇವರು, ರೀಲ್ಸ್ ಮಾಡ್ತಾ ಇದ್ದಾರೆ. ಗೈಸ್, ಇದೇನು ಗೊತ್ತಾ, ನಾವು ಇದರಲ್ಲಿ ನೇಲ್ ಆರ್ಟ್ ಮಾಡ್ಕೊತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ. ಸೊ ಗೈಸ್, ಟೈಮ್ ಇವಾಗ ಟ್ರೈನಲ್ಲಿ ಬಂದ್ವಿ ಹೋಟೆಲ್ಗೆ ಊಟ ಮಾಡೋಕ್ಕೆ.
ಬೆಳಿಗ್ಗಿಂದ ಏನು ತಿಂದಿಲ್ಲ ಗೈಸ್, ನಾವು ಬೆಳಿಗ್ಗಿಂದ ಏನು ತಿಂದಿಲ್ಲ. ಎದ್ದಿದ್ದ 12:15 ಅಂತ ಏನು ತಿಂದಿಲ್ಲ. ನಮ್ಮ ಕಿರಣ ಅಂತೂ ಏನೇನೋ ತಿಂದಿಲ್ಲ. ಸೊ ಫೈನಲ್ ಆಗಿ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ಸೊ ಎಲ್ಲ ತಿಂತಾ ಇದ್ದೀವಿ. ಬೆಳಗ್ಗೆಯಿಂದ ಫುಲ್ ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ಬನ್ನಿ ಫ್ರೆಂಡ್ಸ್, ಎಲ್ಲ ನೀವು ಊಟ ಮಾಡಿ. ಗೈಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡಿ ಇವಾಗ ಅಗೇನ್ ನಾನು ಹೇಳಿದ್ನಲ್ಲ ಬಟ್ಟೆ ಪ್ಯಾಕ್ ಮಾಡಬೇಕು ಅಂತ. ಸೊ ಅದಕ್ಕೆ ಪ್ಯಾಕಿಂಗ್ಗೆ ಎಲ್ಲ ಎತ್ಕೊಂಡು ಕೂತಿದ್ದೀವಿ. 1 ವಾರಕ್ಕಾಗೋಷ್ಟು ಬಟ್ಟೆನ ತೊಗೊಂಡೋಗ್ಬೇಕು ನಾವು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ, ಆ್ಯಕ್ಚುಲಿ ನಾವು 1 ವೀಕ್ ಟ್ರಿಪ್ ಇರೋದು ನಮ್ಮದು, 1 ವಾರ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಇವಾಗ ಪ್ಯಾಕಿಂಗ್ ಮಾಡ್ಕೊಳ್ಳೋಣ, ಬಿಕಾಸ್ ನಾವು ನಾಳೆ ಮಧ್ಯಾಹ್ನ ಹೊರಡ್ತಾ ಇರೋದು. ನಾಳೆ ಮಧ್ಯಾಹ್ನ ನಾವು ಇಲ್ಲಿಂದ ಹೊರಟ್ರೆ, ಸೊ ನಾಳೆ ವ್ಲಾಗಲ್ಲಿ ನಾನು ಹೇಳ್ತೀನಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನಾಳೆ ವ್ಲಾಗಲ್ಲಿ ಹೇಳ್ತೀನಿ. ಇವತ್ತು ಬೇಗ ಏನೇನು ತೊಗೊಂಡೋಗ್ತಾ ಇದ್ದೀವಿ ಏನೇನು ಅಂತ ಪ್ಯಾಕಿಂಗ್ ಮಾಡ್ಕೊಬಿಡೋಣ ಗೈಸ್. ಸೊ ಗೈಸ್, ಸ್ವಲ್ಪ ಬಟ್ಟೆ ರೀಲ್ಸ್ ಮಾಡೋಕ್ಕೆ, ಸ್ವಲ್ಪ ಇದಕ್ಕೆ ಹಾಕೊಳ್ಳೋಕ್ಕೆ, ಅಲ್ಲಿ ಪ್ಲೇಸಲ್ಲಿ ಹಾಕೋಕ್ಕೆ, ಟೋಟಲ್ ಎಷ್ಟು ದಿನ? 1 ವಾರ. 1 ವಾರ ಅಂತಂದರೆ 1 ವಾರಕ್ಕಾಗೋಷ್ಟು ಒಂದು ಯಾಕಂತಂದರೆ ಅಲ್ಲಿ ಒಗ್ದಿ ಎಲ್ಲ ಹಾಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ತಗೊಂಡೋಗ್ತಾ ಇದ್ದೀವಿ. ಸೊ ಇದು ನಂದು ಹೊಸದು, ನಾನು ಅಲ್ಲಿಗೆ ಅಂದರೆ ಆಚೆ ಹೋಗೋಕ್ಕೆ ಹಾಕೋಕ್ಕೆ ಅಂತಲೇ ತಗೊಂಡಿದ್ದಿದ್ದು. ಸೊ ಯಾವಾಗ ಹಾಕತ್ತೀನಿ ಅಂತ ಗೊತ್ತಿಲ್ಲ, ಹಾಕೋದಿಲ್ಲ ಏನೋ, ಬಟ್ ತಗೊಂಡು ಹೋಗ್ತೀನಿ. ರೀಲ್ಸ್ ಮಾಡೋಕ್ಕೆ 2 ಸ್ಯಾರಿ ತಗೊಂಡು ಹೋಗ್ತಾ ಇದ್ದೀನಿ. ಯಾವ ಸ್ಯಾರಿ ಏನು ಅಂತ, ವೈಟ್ ತಗೊಂಡೋಗಕ್ಕೆ ಭಯ, ವೈಟ್ ತಗೊಂಡೋಗಕ್ಕೆ. ಏನೇನಪ್ಪು, ಇನ್ನು ಅಲ್ಲಿ ತುಂಬ ಹೆವಿ ಬಿಸಿಲು, ನಾವು ಹೋಗೋ ಪ್ಲೇಸು ತುಂಬಾ ಬಿಸಿಲು, ಅಂದರೆ ಅಷ್ಟು ಬಿಸಿಲು. ಸೊ ಅದಕ್ಕೆ ಇವಾಗ ಆಚೆ ಕಡೆ ಹೋಗಿ ಅದಕ್ಕೆ ಬೇಕಾಗಿರೋ ಸನ್ಸ್ಕ್ರೀನು ಎಲ್ಲ ತಗೋಬೇಕು. ಮತ್ತು ಕಿರಣ್ 1-2 ಟೀ ಶರ್ಟ್ಸ್ ಏನೋ ತಗೋಬೇಕಂತೆ. ಸೊ ಇವಾಗ ಇದೊಂದು ಪ್ಯಾಕಿಂಗ್ ಪ್ರೋಸೆಸ್ ಮುಗಿಸ್ಕೊಂಡು ನೆಕ್ಸ್ಟ್ ಆಚೆ ಹೋಗೋಣ ಅಂತ. ಸೊ ನಾನು ಅದರದ್ದು ಪೇರ್ ಇಟ್ಬಿಡ್ತೀನಿ. ಆ್ಯಕ್ಚುಲಿ ನನ್ನ ಕಸಿನ್ದು ಮದುವೆ ಇತ್ತು. ಸೊ ನಾವಲ್ಲಿ ಹೋಗ್ತಾ ಇರೋದ್ರಿಂದ ನಾವು ಹೋಗೋಕ್ಕಾಗಿಲ್ಲ, ಚೆರಿಮನ ಕಳಿಸ್ಕೊಟ್ವಿ. ಸೊ ಗೈಸ್, ಇಷ್ಟು ಬಟ್ಟೆ ತಗೊಂಡೋಗ್ತಾ ಇದ್ದೀವಿ. ಇದ್ರ ಜೊತೆಗೆ ಇನ್ನೂ 2 ಸ್ಯಾರಿ ಬೇರೆ ಹಾಕ್ಬೇಕು ಇದಕ್ಕೆ. ಅದು ಹಾಕೊಂಡು ಹೋಗ್ಬೇಕು. ಇದೊಂದು ಬ್ಯಾಗ್ ಆಯ್ತಾ. ಇನ್ನು ಸೋಪು, ಬ್ರಷು, ಅದೆಲ್ಲ ಒಂದು ಚಿಕ್ಕ ಬ್ಯಾಗಲ್ಲಿ ಹಾಕೋಬೇಕು. ಸೊ ಇವಾಗ ಇದೊಂದು ಪ್ಯಾಕ್ ಆಯಿತು. ಇವಾಗ ನಮ್ಗೆ ಏನೇನು ಬೇಕಾಗಿರೋದನ್ನೆಲ್ಲ ತಗೊಂಡು, ಸೊ ಇನ್ನು ಹೊರಗಡೆ ಹೋಗಿ ನಾನೊಂದು 1-2 ಜೊತೆ ಬಟ್ಟೆ ತೊಗೊತೀನಿ. ಸೊ ಹರ್ಷಿತನಿಗೆ ಮತ್ತು ನನಗೆ ಎಲ್ಲ ಅಲ್ಲಿ ಬಿಸಿಲಿರೋದ್ರಿಂದ ಅದೇ ಸನ್ಸ್ಕ್ರೀನ್ ತೊಗೋತೀವಿ. ಮತ್ತು ಪೇಸ್ಟು, ಬ್ರಷು, ಮತ್ತು ಇನ್ನೇನು ಶ್ಯಾಂಪೂಸ್ ಎಲ್ಲ ತೊಗೊಬೇಕು. ಸೊ ಬನ್ನಿ, ಇನ್ನು ಬೇರೆ ಏನೇನು ತೊಗೋತೀವಿ ಅಂತ ತೋರಿಸ್ತೀವಿ. ಗೈಸ್ ಫೈನಲಿ ಪ್ಯಾಕಿಂಗ್ ಆಯಿತು. ಇವಾಗ ಸ್ವಲ್ಪ ಆಚೆ ಕಡೆ ಹೋಗ್ತಾ ಇದ್ದೀವಿ. ಸಿಟಿಗೇನು ಹೋಗ್ತಾ ಇಲ್ಲ, ಇಲ್ಲೇನೆ ನಮ್ಮ ಮನೆಯಿಂದ ಸ್ವಲ್ಪ ಮೇಲ್ಗಡೆ. ಸೊ ಟೀ ಶರ್ಟ್ಸ್ಗಳು ತರೋಣ ಅಂತ ಹೋಗ್ತಾ ಇದ್ದೀವಿ ಕಿರಣ್ಗೆ. ಬನ್ನಿ ಹೋಗೋಣ. ಬಂದಿದ್ದಾರೆ ಬಟ್ಟೆ ತಗೊಳಕ್ಕೆ. ಖುಷಿನಾ? ಖುಷಿನಾ?
ಸೊ ಗೈಸ್ ಫೈನಲಿ ಬಟ್ಟೆ ಎಲ್ಲ ತಗೊಂಡು ಇವಾಗ ಕಿರಣ್ ಅವ್ರದ್ದು ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ಕೇಕ್ ಮಾಡಿಸ್ತಾರಂತೆ. ಮಾತಾಡಪ್ಪ. ಹುಡುಗರೆಲ್ಲ ಆಗಿನ ಕಾಯ್ತಾರೆ, ಫೋನ್ ಮಾಡಿದ್ರು ಮಧ್ಯಾಹ್ನ. ಸೊ ಹಿಂಗೆ ಹೋಗ್ತಾ ಇದ್ದೀವಿ. ಟೈಮ್ ಇವಾಗ ಬಂದು ತೋರಿಸ್ತೀನಿ ರೀ. 1:05 ಆಗಿದೆ. 1:05 ಗಂಟೆ ಆಗಿದೆ. 1:05 ಆಗಿದೆ. ಸೊ ಇವಾಗ ಪಾರ್ಟಿ ಮುಗಿಸ್ಕೊಂಡು ಕೇಕ್ ಎಲ್ಲ ಕಟ್ ಮಾಡಿ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಫುಲ್ ಪಾರ್ಟಿ ಮುಗಿಸ್ಕೊಂಡು ಗಾಡಿ ಕೀನೆಲ್ಲ ಬೀಳಿಸ್ಕೊಂಡು ತಡ್ಕಾಡಿ ಹುಡ್ಕಾಡಿ ಹೆಂಗೋ ಬಂದಿದ್ದಾರೆ ಮನೆಗೆ ಫೈನಲಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಇವಾಗ ತೋರಿಸಿದ್ದೀನಿ ಇವಾಗಲೇ. ಗುಡ್ ನೈಟ್. ಸಿ ಯು ಟುಮಾರೋ. ಹೊಸ ವ್ಲಾಗ್ ಜೊತೆಗೆ ಬರ್ತೀನಿ. ಗುಡ್ ನೈಟ್. ಅವರೆಲ್ಲ ಮಲ್ಕೊಂಡಿರ್ತಾರೆ. ಓಕೆ ಫ್ರೆಂಡ್ಸ್, ಬಾಯ್.